ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಒಂದು ದಿನದ ಸಾಂಕೇತಿಕ ಧರಣಿ ಮತ್ತು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಪ್ರಭಾಕರ್ ಹದನೂರು ಅವರು ತಿಳಿಸಿದರು. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಲಬುರಗಿ ಗ್ರಾಮ ಪಂಚಾಯಿತಿ ನೌಕರರಾದ ಕರ ವಸೂಲಿಗಾರ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಅವರ ಸೇವೆಯೊಳಗಿನ ಪದೋನ್ನತಿಗಾಗಿ ಅಧಿಸೂಚನೆ ಹೊರಡಿಸದೆ ಹಿಂದೆ ತಯಾರಿಸಿದ ತಾತ್ಕಾಲಿಕ ಪಟ್ಟಿಯನ್ನು ರದ್ದುಪಡಿಸಿ ಹೊಸ ಅಧಿಸೂಚನೆ ಹೊರಡಿಸಿ ನೇಮಕಾತಿ ಪ್ರಕ್ರಿಯೆಗೊಳಿಸಲು ಒತ್ತಾಯಿಸಿ ಧರಣಿ ಮತ್ತು ಪ್ರತಿಭಟನೆ ನಡೆಸಲಾಯಿತು. ಹೋರಾಟ ಸಮಿತಿ ಇವತ್ತು ಗುಲ್ಬರ್ಗ ಜಿಲ್ಲಾ ಪಂಚಾಯತಿ ಕಚೇರಿ ಎದುರುಗಡೆ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೆ. ಕಾರಣ ಏನು ಒಳ ಮೀಸಲಾತಿ ವರ್ಗೀಕರಣ ಕರ್ನಾಟಕ ರಾಜ್ಯದಲ್ಲಿ ಮೇನಲ್ಲಿ ಏನು ಜಾರಿಯಾಗಿದೆ, ಒಳ ಮೀಸಲಾತಿ ಒಂದು ಹೋರಾಟ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ಒಂದು ಹೋರಾಟಕ್ಕೆ ತದ್ವಿರುದ್ಧವಾಗಿ ಇಲ್ಲಿ ಅವ್ರ ಮನಸ್ಸಿಗೆ ಬಂದಂತೆ ಜಿಲ್ಲಾ ಪಂಚಾಯತಿ ಕಚೇರಿಯಲ್ಲಿ ಹುದ್ದೆಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಖಬರ್ದಾರ್, ನಿಮ್ಮ ಮನಸ್ಸಿಗೆ ಬಂದಂಗೆ ನೀವು ಮಾಡಂಗಿಲ್ಲ. ಇಲ್ಲಿ ಕಾಯ್ದೆ ಇದೆ, ಕಾನೂನು ಇದೆ. ದಲಿತ ನೌಕರಿಗೆ ಅನ್ಯಾಯ ಮಾಡಲಿಕ್ಕೆ ದಲಿತ ನೌಕರಸ್ಥರೇ ದಲಿತ ಅಧಿಕಾರಿಗಳೇ ಇಲ್ಲಿ ಷಡ್ಯಂತ್ರ ಮಾಡಿ ಇವತ್ತು ಮನಸೋ ಇಚ್ಛೆ ದುಡ್ಡಿಗೆ ಮಾರಾಟ ಮಾಡ್ತಾ ಇದ್ದಾರೆ ಹುದ್ದೆಗಳನ್ನು. ಕೂಡಲೇ ಸರ್, ಇಲ್ಲಿ ಗ್ರಾಮ ಪಂಚಾಯತ್ ಬಿಲ್ ಕಲೆಕ್ಟರ್ಸ್ ಮತ್ತು ಕಂಪ್ಯೂಟರ್ ಡಾಟಾ ಆಪರೇಟರ್ಸ್ ಮತ್ತು ಇನ್ನಿತರೆ ಹುದ್ದೆಗಳು ಏನು ಗ್ರಾಮ ಪಂಚಾಯತ್ ನೌಕರ ಹುದ್ದೆಗಳು ಇದ್ದಾವೆ, ಆ ಹುದ್ದೆಗಳನ್ನು ಅಧಿಸೂಚನೆ ಮಾಡದೆ ಬರೀ ಅವರು ದುಡ್ಡು ಕೊಟ್ಟು ಮಾರಾಟ ಮಾಡ್ತಾ ಇದ್ದಾರೆ ಸರ್. ಅವು ಲಕ್ಷ್ಮಣ್ ಶೃಂಗೇರಿ ಉಪ ಕಾರ್ಯದರ್ಶಿ ಮತ್ತು ಇನ್ನಿತರ ಬೇರೆ ಅಧಿಕಾರಿಗಳೆಲ್ಲ ಸೇರಿ ಈ ಕೂಡಲೇ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಸ್ಥಳಕ್ಕೆ ಆಗಮಿಸಿ ಈ ನಮ್ಮ ಮನವಿಯನ್ನು ಆಲಿಸಿ ಈ ಕೂಡಲೇ ಆ ತಾತ್ಕಾಲಿಕ ಏನೋ ಒಂದು ಪಟ್ಟಿ ಇದೆ ಅದನ್ನು ರಿಜೆಕ್ಟ್ ಮಾಡಿ ನಮಗೆ ರೈಟಿಂಗ್ನಲ್ಲಿ ಕೊಡಬೇಕು. ಒಳ ಮೀಸಲಾತಿ ಪ್ರಕಾರ ನಾವು ಇಲ್ಲಿ ಒಂದು ತಿದ್ದುಪಡಿ ಮಾಡಿ ಒಂದು ಏನು ನಾವು ಪಟ್ಟಿಯನ್ನು ನಾವು ಇಲ್ಲಿ ಅನುಷ್ಠಾನ ಮಾಡ್ತೀವಿ ಅಂತೇಳಿ ನಮಗೆ ಲಿಖಿತವಾಗಿ ಭರವಸೆ ಕೊಡುವವರೆಗೂ ನಾವು ಈ ಜಾಗದಿಂದ ಹೇಳೋದಿಲ್ಲ. ಎಷ್ಟು ಮಂದಿ ಎಂಪ್ಲಾಯ್ಗಳಿದೆ? ಇಲ್ಲ, ಭಾಳಷ್ಟು ಜನರಿಗೆ ಸರ್. ಇಲ್ಲಿ ಏನು ರೋಸ್ಟರ್ ಪ್ರಕಾರ 6% ಮೀಸಲಾತಿ ಎನಲ್ಲಿ ಬಿನಲ್ಲಿ ಏನಿದೆ 5 ಮತ್ತು ಆಮೇಲೆ 4.25 ಈ ಥರ ಏನೋ ಬೈಫರ್ಕೇಟ್ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಒಂದು ಆಜ್ಞೆಯನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿದ್ದಾರೆ ಜಿಲ್ಲಾ ಪಂಚಾಯತಿಯಲ್ಲಿ. ಮನಸೋ ಇಚ್ಛೆ ಬೇಕಾಬಿಟ್ಟಿ ಮಾಡ್ತಾ ಇದ್ದಾರೆ ಸರ್. ನಾವು ಹೋದವಾರನೇ ರಾಹುಲ್ ಸಂಕನೂರ್ IAS ಅಧಿಕಾರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ನಾವೇ ನಮ್ಮ ಮುಖಂಡರೆಲ್ಲ ಸೇರಿ ಹೋದವಾರನೇ ಮನವಿ ಕೊಟ್ಟಿದ್ದೀವಿ. ಆದರೂ ಕೂಡ ರಾತ್ರೋರಾತ್ರಿ ಹುದ್ದೆಗಳನ್ನ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಆ ಭ್ರಷ್ಟ ಅಧಿಕಾರಿಗಳನ್ನ ಮನೆಗೆ ಕಳಿಸಿ ಮನಸೋ ಇಚ್ಛೆ ಮಾಡಂಗಿಲ್ಲ, ಕಾನೂನು ಕಾಯ್ದೆ ಪ್ರಕಾರ ಮಾಡಬೇಕು, ಒಳ ಮೀಸಲಾತಿ ಪ್ರಕಾರ ಹುದ್ದೆಯನ್ನು ಇಲ್ಲಿ ಅನೌನ್ಸ್ ಮಾಡಬೇಕಂತೇಳಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ.